ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಸೋನಿ 9 ನ್ಯೂಸ್ ಬೀದರ್ ಕನ್ನಡ ಸುದ್ದಿವಾಹಿನಿಯ ವೀಕ್ಷಕರು, NXT ಕೇಬಲ್ ಆಪರೇಟರ್ಗಳು, ಬೀದರ್ ಜಿಲ್ಲೆ ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಸೋನಿ 9 ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರ ಬಾಳಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಮೂಡಿಸುವ ಹಬ್ಬವೇ ದೀಪಾವಳಿ. ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಿದ್ದರು. ವಿಶೇಷವಾಗಿ ರೈತರಿಗೆ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿದೆ. ದೇವರು ಅವರ ದುಃಖವನ್ನು ದೂರ ಮಾಡಲಿ ಎಂದು ಪ್ರಾರ್ಥಿಸಿದ್ದರು. ಮೊದಲಿಗೆ ಮುಖ್ಯಾಂಶಗಳು. ದೇಶದ ಆಂತರಿಕ ಭದ್ರತೆಗೆ ಪೊಲೀಸರ ಕೊಡುಗೆ ಅಪಾರ. ಕರ್ನಲ್ ಶರಣಪ್ಪ ಸಿಕೆನ್ಪುರೆ. 24ರಂದು ಬೀದರ್ಗೆ ಧಮ್ಮಧ್ವಜ ಯಾತ್ರೆ. ವಿನಯಚಾರ್ಯ ಭಂತೆ ಅವರ ನೇತೃತ್ವದಲ್ಲಿ ಬುದ್ಧಗಯಾ ಮಹಾವಿಹಾರ ಮುಕ್ತಿ ಆಂದೋಲನ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಬೀದರ್ ಟೈಮ್ ಕನ್ನಡ ದಿನಪತ್ರಿಕೆ ಕಾರ್ಯಾಲಯವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಬೀದರ್ ನಗರದ ವಚನ ಕ್ರಾಂತಿ ಕಾರ್ಯಾಲಯದಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಮಹಾಲಕ್ಷ್ಮಿ ಪೂಜೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಬಸವರಾಜ ಶೆಟ್ಟಿ ಅವರು ದೀಪಾವಳಿ ಹಬ್ಬದ ನಿಮಿತ್ತ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದ ಬಲಿಪಾಡ್ಮಿ ನಿಮಿತ್ತ ಗೌಳಿ ಸಮಾಜದ ವತಿಯಿಂದ ಎಮ್ಮೆ ಕೋಣಗಳ ಮೆರವಣಿಗೆ ನಡೆಯಿತು. ಸುದ್ದಿಯ ವಿವರಗಳು. ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಜೊತೆಗೆ ಆಂತರಿಕ ಭದ್ರತೆಗಾಗಿ ಪೊಲೀಸರು ಹಗಲಿರುಳು ಶ್ರಮಿಸುವ ಮೂಲಕ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಕರ್ನಲ್ ಶರಣಪ್ಪ ಸಿಕೆನ್ಪುರೆ ತಿಳಿಸಿದರು. ಅವರು ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪೊಲೀಸ್ ಹುತಾತ್ಮರ ಸ್ಮಾರಕಕ್ಕೆ ಹೂದಂಡೆ ಸಮರ್ಪಿಸಿ ಗೌರವ ಸಲ್ಲಿಸಿ ಮಾತನಾಡಿದ್ದರು. ಪೊಲೀಸರು ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವುದರಿಂದ ದೇಶದ ಜನ ನೆಮ್ಮದಿಯಿಂದ ಇದ್ದೇವೆ. ಪ್ರತಿ ವರ್ಷ ಸಾವಿರಾರು ಪೊಲೀಸರು ಕರ್ತವ್ಯದ ಸಮಯದಲ್ಲಿ ಹುತಾತ್ಮರಾಗುತ್ತಾರೆ. ಅವರ ಸ್ಮರಣೆಯನ್ನ ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸಬೇಡಿ. ಪೊಲೀಸ್ ಕರ್ತವ್ಯ ನಿಷ್ಠೆಗೆ ಅವರ ಕುಟುಂಬ ಸದಸ್ಯರ ಸಹಕಾರ ಸಾಕಷ್ಟಿದೆ. ಪೊಲೀಸ್ ಹುತಾತ್ಮರ ಮಕ್ಕಳಿಗೆ ತಮ್ಮ ಶಾಲೆಯನ್ನ ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾತನಾಡಿ 1959ರ ಅಕ್ಟೋಬರ್ 21ರಂದು ಲಡಾಖ್ ಪ್ರದೇಶದಲ್ಲಿ SI ಕರಮ್ ಸಿಂಗ್ ನೇತೃತ್ವದ 21 ಜನ ಕೇಂದ್ರ ಪೊಲೀಸ್ ಮೀಸಲು ಪಡೆಯ ಸಿಬ್ಬಂದಿಗಳ ತಂಡ ಗಸ್ತು ತಿರುಗುವ ಸಂದರ್ಭದಲ್ಲಿ ಚೀನಾ ಸೈನ್ಯ ಏಕಾಏಕಿ ದಾಳಿ ನಡೆಸಿತ್ತು. ಈ ಸಮಯದಲ್ಲಿ ವೀರಾವೇಶದಿಂದ ಹೋರಾಡಿ ನಮ್ಮ 10 ಜನ ಪೊಲೀಸ್ ಸಿಬ್ಬಂದಿಗಳು ಮಡಿದರು ಹಾಗೂ 11 ಜನ ಒತ್ತೆಯಾಳದಲ್ಲಿದ್ದರು. ಅವರ ತ್ಯಾಗ ಬಲಿದಾನದ ಸಂಕೇತವಾಗಿ ಪೊಲೀಸ್ ಹುತಾತ್ಮರ ಆಚರಣೆ ಮಾಡಲಾಗುತ್ತಿದೆ ಎಂದರು. ಇದೇ ಸಮಯದಲ್ಲಿ ಅವರ ಕಳೆದ 1 ವರ್ಷದಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಹುತಾತ್ಮರಾದ ಪೊಲೀಸರ ಹೆಸರುಗಳನ್ನು ವಾಚಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧೀಕ್ಷಕರು ಮತ್ತು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಹಾಗೂ ಇತರೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಗಣ್ಯರಿಂದ ಹುತಾತ್ಮ ಸ್ಮಾರಕಕ್ಕೆ ಹೂದಂಡೆ ಸಮರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ಚಂದ್ರಕಾಂತ್ ಗುದ್ಗೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ, ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಭಾಲ್ಗೆ, DSP ಶಿವಾನಂದ್ ಪವಾಡ್ ಶೆಟ್ಟಿ, ಇತರೆ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ನಗರದ ಗಣ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. May I seek your kind permission to commence the commemoration parade, sir? Yes, please.
ಸರ್ ಅವ್ರು ಹೋಗಿ ಮೇಲೆ ಮಾಡ್ರಿ ಸರ್. ಹುತಾತ್ಮರಾದ ಪೊಲೀಸ್ ಇಲಾಖೆಯ ಮತ್ತು ಅರೆ ಸೇನಾ ಪಡೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಯವರ ರಾಜ್ಯವಾರು ಹೆಸರುಗಳನ್ನು ಓದುವ ಮೂಲಕ ಅವರ ಬಲಿದಾನವನ್ನು ಸ್ಮರಿಸುವಂತೆ ಗಿರಪುಂಜೆ, ಹೆಡ್ ಕಾನ್ಸ್ಟೇಬಲ್ ಬೀರೇಂದ್ರ ಕುಮಾರ್ ಶೋರೆ, ಹೆಡ್ ಕಾನ್ಸ್ಟೇಬಲ್ ಸನ್ನು ಕರಂ, ಹೆಡ್ ಕಾನ್ಸ್ಟೇಬಲ್ ಬುಧರಾಮ್ ಕೋರ್ಸಾ, ಹೆಡ್ ಕಾನ್ಸ್ಟೇಬಲ್ ನರೇಶ್ ಕುಮಾರ್, ಕಾನ್ಸ್ಟೇಬಲ್ ಸೊಮ್ದು ವೆಟ್ಟಿ, ಸುದರ್ಶನ್ ವೆಟ್ಟಿ, ಶುಭಾರ್ನಾಥ್ ಯಾದವ್, ಹರೀಶ್ ರಾಜ್ ಕುಮಾರ್ ಶರ್ಮಾ, ಕಾನ್ಸ್ಟೇಬಲ್ ವೈರಲ್ ಬೆನ್ ಹರ್ಜಿಬಾಯ್ ರಬರಿ, झारखंड कांस्टेबल सुनील धान, असिस्टेंट सब इंस्पेक्टर शशि कुमार पांडे, सोनाराम सुमरई, हेड कांस्टेबल संजय अयोध्या सिंह, दयानंद, दालूराम चौधरी, कांस्टेबल वेंकटरमण तम्मिशेट्टी, दीपक. ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿ. ಎರಡು ನಿಮಿಷ ಮೌನ. ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ.
उसके कमेमोरेशन में सिर्फ 21 अक्टूबर को ही उनको याद करने से काफ़ी नहीं है। शायद हम हर दिन ये सोचना चाहिए कि ये लोग अपनी ड्यूटी कर रहे हैं और ये हम सभी के लिए हैं। अगर देश को आगे जाना है तो समाज को मजबूत करना होगा और तभी जा कर के ये हो सकता है। और पुलिस वाले बहुत ज़बरदस्त तरीके से अपनी ड्यूटी निभा रहे हैं और साथ में उनका परिवार का जो बलिदान है, सेक्रीफाइस है, वो बहुत है। लास्ट टाइम में पुराने एसपी साहब मेरे से कह रहे थे कि ये लोगों को टाइम ही नहीं मिलता है कि अपने बच्चों के साथ टाइम बिताए। DSP रवರ ನೇತೃತ್ವದ 21 ಜನ ಪೊಲೀಸರ ಕೇಂದ್ರೀಯ ಮೀಸಲು ಭದ್ರತಾ ಪಡೆಯ CRPF ಸಿಬ್ಬಂದಿಯವರ ಗಸ್ತು ತಿರುಗುತ್ತಿರಬೇಕಾದರೆ ಆಂಬುಷ್ ಹಾಕಿಕೊಂಡು ಕುಳಿತಿದ್ದ ಚೀನಾ ದೇಶದ ಸೈನಿಕರು ಭಾರತೀಯ ಪೊಲೀಸರ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಿದರು. ಕಡಿಮೆ ಸಂಖ್ಯೆಯಲ್ಲಿದ್ದ ಭಾರತೀಯ ಪೊಲೀಸರ ಪಡೆಯ ಬಳಿ ಇದ್ದದ್ದು ಕೇವಲ ರೈಫಲ್ಗಳು ಮಾತ್ರ. ಆದರೆ ಶತ್ರು ಸೈನಿಕರ ಬಳಿ ಅತ್ಯಾಧುನಿಕ ಶಸ್ತ್ರಗಳನ್ನು ಮತ್ತು ದೊಡ್ಡ ಸಂಖ್ಯೆಯ ಸೈನಿಕರನ್ನು ಹೊಂದಿದ್ದರು. ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಚೀನಾ ಸೈನಿಕರೊಂದಿಗೆ ನಮ್ಮ CRPF ಪೊಲೀಸರು ವೀರಾವೇಶದಿಂದ ಹೋರಾಡಿದರು. ಇದೇ ಸಂದರ್ಭದಲ್ಲಿ 10 ಪೊಲೀಸರು ವೀರಮರಣವನ್ನು ಹೊಂದಿದರು. 11 ಪೊಲೀಸರನ್ನು ಚೀನಾ ಸೈನಿಕರು ಒತ್ತೆಯಾಳಾಗಿಸಿಕೊಂಡಿದ್ದರು. ಪ್ರಾಣಕ್ಕಿಂತ ದೇಶದ ಸಮಾಜದ ರಕ್ಷಣೆ ಹಿರಿದೆಂಬ ಸಂದೇಶವನ್ನು ದೇಶವಾಸಿಗಳಿಗೆ ನೀಡಿ ಹುತಾತ್ಮರೆನಿಸಿಕೊಂಡಿದ್ದರು. ದೇಶಕ್ಕೋಸ್ಕರ ತಮ್ಮ ಪ್ರಾಣಾರ್ಪಣೆ ಮಾಡಿದ ಹುತಾತ್ಮ ಪೊಲೀಸರ ಸ್ಮರಣೆಗಾಗಿ 1960ರಿಂದ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ದೇಶಾದ್ಯಂತ ಪೊಲೀಸ್ ಪಡೆಗಳು ಮತ್ತು ಅರೆಸೇನಾ ಪಡೆಗಳು ಆಚರಿಸುವ ಮೂಲಕ ಹುತಾತ್ಮ ಪೊಲೀಸರಿಗೆ ಗೌರವವನ್ನು ಸಲ್ಲಿಸಲಾಗುತ್ತದೆ. ವಿನಯಚರ್ಯ ಭಂತೆಯವರ ನೇತೃತ್ವದಲ್ಲಿ ಬುದ್ಧಗಯ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಪ್ರಯುಕ್ತ ಇಡೀ ದೇಶದಲ್ಲಿ ಧಮ್ಮಧ್ವಜ ಯಾತ್ರೆ ಕೈಗೊಂಡಿದ್ದು, ಈ ಯಾತ್ರೆ ಅಕ್ಟೋಬರ್ 24ರಂದು ಬೀದರಿಗೆ ಬರಲಿದೆ ಎಂದು ಅಣ್ದೂರಿನ ಬುದ್ಧವಿಹಾರದ ಭಂತೆ ಸಂಘರಗಿ ತಿಳಿಸಿದರು. ಬೀದರ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 12ರಿಂದ ಇಲ್ಲಿಯವರೆಗೆ ಬೌದ್ಧಗಯಾದಲ್ಲಿ ಬೌದ್ಧ ಭಿಕ್ಖು ಸಂಘ ಉಪಾಸಕರು ಬೌದ್ಧಗಯ ಮುಕ್ತಿಗಾಗಿ ಬೌದ್ಧರ ಆಸ್ತಿ ಬೌದ್ಧರಿಗೆ ನೀಡಿ ಎಂಬುದಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಆ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರಕದೆ ಹಿನ್ನೆಲೆ ಬೌದ್ಧರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ವಿನಯಚರ್ಯ ಭಂತೆ ಅವರು ಇಡೀ ದೇಶಾದ್ಯಂತ ಪ್ರತಿಭಟನೆ ಆರಂಭಿಸಿದ್ದಾರೆ ಎಂದು ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ದರು. ಈ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿದರು. ಈ ಆಂದೋಲನಕ್ಕೆ ಬೀದರ್ ಜಿಲ್ಲಾ ಭಿಕ್ಖು ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘ ಕೈಜೋಡಿಸಿದೆ ಎಂದರು. ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾಧ್ಯಕ್ಷ ರಾಜಪ್ಪ ಗುಂಡಾಳಿಕರ್ ಕಾರ್ಯಕ್ರಮದ ರೂಪರೇಷೆ ಬಗ್ಗೆ ತಿಳಿಸಿ, ಅಕ್ಟೋಬರ್ 24ರಂದು ಮಧ್ಯಾಹ್ನ 3 ಗಂಟೆಗೆ ಶಿವನಗರ್ ವಾಕಿಂಗ್ ಪಾಯಿಂಟ್ನಿಂದ ಬೌದ್ಧ ಧಮ್ಮಧ್ವಜ ಯಾತ್ರೆ ಪ್ರಾರಂಭಗೊಂಡು ಕೇಂದ್ರ ಬಸ್ ನಿಲ್ದಾಣ ಮಾರ್ಗವಾಗಿ ಮಡಿವಾಳ ವೃತ್ತ, ರೋಟರಿ ವೃತ್ತ, ಸರ್ಕಾರಿ ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಡಾಕ್ಟರ್ ಅಂಬೇಡ್ಕರ್ ವೃತ್ತಕ್ಕೆ ತಲುಪಲಿದೆ. ಬಳಿಕ ಸಂಜೆ 5 ಗಂಟೆಗೆ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ವಿಶೇಷ ಉಪನ್ಯಾಸಕರಾಗಿ ಮೈಸೂರಿನ ಬೌದ್ಧ ಸಾಹಿತಿ ಚಿಂತಕ ಹನ್ಸೂಗೆ ಸೋಮಶೇಖರ್ ಭಾಗವಹಿಸಲಿದ್ದಾರೆ ಎಂದರು. ಬೀದರ್ ವಿವಿ ಸಿಂಡಿಕೇಟ್ ಸದಸ್ಯ ವಿಠಲ್ದಾಸ್ ಪ್ಯಾಕೆ, ಭಂತೆ ಧಮ್ಮದೀಪ, ದೇವನಾಮ ಪ್ರಿಯ, ಬೌದ್ಧ ವಿಹಾರ ಹಾಲಳೆ ಮಾತನಾಡಿದ್ದರು. ಭಾರತೀಯ ಬೌದ್ಧ ಮಹಾಸಭೆ ಭಾಲ್ಕಿ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಗಾಯಕ್ವಾಡ್, ಬುದ್ಧ ಬೆಳಕು ಟ್ರಸ್ಟ್ ಅಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಸೇರಿದಂತೆ ಇತರರು ಇದ್ದರು. ಈ ನಿಟ್ಟಿನಲ್ಲಿ ಫೆಬ್ರವರಿ 12ನೇ ತಾರೀಕಿನಿಂದ ಇಲ್ಲಿವರೆಗೆ ಬೋಧಗಯಾದಲ್ಲಿ ಬೌದ್ಧ ಭಿಕ್ಖು ಸಂಘ ಉಪಾಸಕರು ಮತ್ತು ಉಪಾಸಕರು ಎಲ್ಲರೂ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆ ಪ್ರತಿಭಟನೆಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ಕೊಡದೇ ಬೌದ್ಧರಿಗೆ ಅನ್ಯಾಯ ಮಾಡ್ತಕ್ಕಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ವಿನಯಾಚಾರ್ಯ ಭಂತೇಜಿಯವರು ಇಡೀ ದೇಶಾದ್ಯಂತ
ವಿನಯಚಾರ್ಯ ಬಂತೇಜ್ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಸಲ್ಲಿಸಿ ಅವರಿಗೆ ಜೈಲಿಗೆ ಹಾಕುವಂತಹ ಒಂದು ನೀಚ ಕೃತ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಡೆಸಿವೆ. ಸೊ ಹಾಗಾಗಿ ವಿನಯಚಾರ್ಯ ಬಂತೇಜ್ ಅವರು ಈಗ ಒಂದು ಆಂದೋಲನವನ್ನು ಭಾರತ ದೇಶದಲ್ಲಿ ನೆರವೇರಿಸ್ತಾ ಇದ್ದಾರೆ. ಅದೇನೆಂದರೆ ಬೌದ್ಧಗಯ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಪ್ರಯುಕ್ತ ಇಡೀ ದೇಶದಾದ್ಯಂತ ಧಮ್ಮಧ್ವಜ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಸೊ ಇಡೀ ದೇಶದಲ್ಲಿ ಅವರೀಗ ಸಂಚಾರ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಗೆ 24ನೇ ತಾರೀಕು ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಆಂದೋಲನಕ್ಕೆ ಕೈ ಜೋಡಿಸಿ ನಮ್ಮ ಬೀದರ್ ಜಿಲ್ಲೆಯ ಭಿಕ್ಕು ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರ ಒಂದು ಸಂಘದ ವತಿಯಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಬೀದರ್ ನಗರದಲ್ಲಿ ಏರ್ಪಡಿಸಲಿಕ್ಕೆ ಒಂದು ಸಿದ್ಧತೆ ಆಗಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಉಪಾಸಕ ಉಪಾಸಕಿಯರು ಮತ್ತು ಪ್ರಗತಿಪರ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂತೇಜಿಯವರಿಗೆ ಸಪೋರ್ಟ್ ಮಾಡಬೇಕು. ಮಹಾಬೋಧಿ ಮಹಾವಿಹಾರ ಮುಕ್ತಿಯಾಗಲಿಕ್ಕೆ ತಾವೆಲ್ಲ ಸಹಕರಿಸಬೇಕು. ದಿಲ್ಲಿಯಲ್ಲಿ ಕೊನೆಯದಾಗಿ 12ನೇ ತಾರೀಕು ಫೆಬ್ರವರಿ 12ನೇ ತಾರೀಕು ಬಹಳ ದೊಡ್ಡ ಒಂದು ಆಂದೋಲನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಗೆ ಅವರು ಆಗಮಿಸಿ ಜನರಿಗೆ ಒಂದು ಸಂದೇಶವನ್ನು ನೀಡಲಿದ್ದಾರೆ. ಅದಕ್ಕಾಗಿ ಎಲ್ಲ ಉಪಾಸಕ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಿ. ಬೀದರ್ ಜಿಲ್ಲೆಯಲ್ಲಿ ಭಿಕ್ಕು ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘದ ಒಂದು ಸಂಯುಕ್ತಾಶ್ರಯದಲ್ಲಿ ಬರುವ 24ನೇ ತಾರೀಕಿಗೆ ಬುದ್ಧಗಯ ಮಹಾವಿಹಾರ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಬೌದ್ಧ ಧಮ್ಮಧ್ವಜ ಪಥಸಂಚಲನ ಹಾಗೂ ಭಾರತೀಯ ಬೌದ್ಧ ಮಹಾಸಭೆಯಿಂದ ಪ್ರತಿ ವರ್ಷ ಆಯೋಜನೆ ಮಾಡುವಂತೆ ವರ್ಷವಾಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಕೂಡ 24ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಸಾಯಂಕಾಲ 5 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಪಥಸಂಚಲನ ಶಿವನಗರ್ ವಾಕಿಂಗ್ ಸ್ಪಾಟ್ದಿಂದ ಅದು ಪ್ರಾರಂಭವಾಗಿ ಬಸ್ ನಿಲ್ದಾಣದ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಳಕ್ಕೆ ಅಂದರೆ 4 ಗಂಟೆಗೆ ಆ ಒಂದು ಪಥಸಂಚಲನ ಕಾರ್ಯಕ್ರಮ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲ್ವರೆಗೆ 5 ಗಂಟೆಗೆ ಅಲ್ಲಿ ತಲುಪಿದ ನಂತರ ತದನಂತರ ವೇದಿಕೆ ಕಾರ್ಯಕ್ರಮ 5 ಗಂಟೆಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ಭಿಕ್ಕು ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಜಿಲ್ಲೆಯ ಸಮಸ್ತ ಬೌದ್ಧ ಉಪಾಸಕ ಉಪಾಸಕಿಯರು ಸೇರಿಕೊಂಡು ಒಂದು ಬೃಹದಾಕಾರದ ಒಂದು ಕಾರ್ಯಕ್ರಮ ಇದು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಮನವಿ ಮಾಡುವುದೇನೆಂದರೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಬೌದ್ಧ ಉಪಾಸಕ ಉಪಾಸಕಿಯರು, ಚಿಂತಕರು, ಸಾಹಿತಿಗಳು ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಒಂದು ಬೀದರ್ ಜಿಲ್ಲೆಯ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಮೆರುಗನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ನಾನು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಬೌದ್ಧರಿಗೆ ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಬೌದ್ಧ ಅನುಯಾಯಿಗಳಿಗೆ ಪವಿತ್ರ ಸ್ಥಾನವಾಗಿರ್ತಕ್ಕಂಥ ಬೌದ್ಧಗಯ ಇವತ್ತಿಗೂ ಸಹ 1949 ಅಂದರೆ ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚೆ ಜಾರಿಯಲ್ಲಿರ್ತಕ್ಕಂಥ ಕಾನೂನನ್ನು ನಡೆದುಕೊಂಡು ಬರೋದು ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ವಿಚಾರ. ಸಂವಿಧಾನ ಜಾರಿ ಆದಮೇಲೆ ತಂತಾನಾಗಿ ಆ ಹಳೆ ಒಂದು ನಿಯಮ ಮುರಿದು ಬೀಳೋದು ಸಹಜ. ಅದನ್ನು ಕುರಿತು ವಿನಯಾಚಾರ್ಯ ಅವರು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ನಮಗೆ ಇರುವ ಹಕ್ಕನ್ನು ನಾವು ಬೇಡ್ತಾ ಇದ್ದೀವಿ. ನಮ್ಮ ಬೌದ್ಧ ಗಯಾದ ಬೌದ್ಧ ಮಹಾವಿಹಾರವನ್ನು, ಅದರ ವ್ಯವಸ್ಥಾಪನೆಯನ್ನು ನಮಗೆ ನಮ್ಮ ಕೈಯಲ್ಲಿ ಕೊಡಬೇಕು.
ಅದರಲ್ಲಿ ಏನು ತಪ್ಪಿದೆ? ನಾವು ಸರ್ಕಾರಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ. ಒಂದು ವೇಳೆ ಸರ್ಕಾರಗಳು ಸಂವಿಧಾನದ ನಿಯಮಗಳಿಗೂ ಮೀರಿ ನಡವಳಿಕೆ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ನಾವು ರಸ್ತೆಗಿಳಿದು ನಮ್ಮ ಹಕ್ಕನ್ನು ಸರ್ಕಾರದ ಮುಂದೆ ಪ್ರತಿಪಾದನೆ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ 24ನೇ ತಾರೀಕಿನ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮಗೆ ರಕ್ಷಣೆ ಮಾಡ್ತದೆ ಅನ್ನೋ ಒಂದು ಹೇಳಿಕೆ ಇದೆ. ಅದರಂತೆ ಬೌದ್ಧ ಧರ್ಮದ ಅನುಯಾಯಿಗಳು, ಬೀದರ್ ಜಿಲ್ಲೆಯ ಎಲ್ಲ ಅನುಯಾಯಿಗಳು ಧರ್ಮದ ರಕ್ಷಣೆಗಾಗಿ ರಸ್ತೆಗಿಳಿಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ವೈಯಕ್ತಿಕ ಪ್ರತಿಷ್ಠೆಯನ್ನು ಬದಿಗಿಟ್ಟು ಸಂಘಟನೆಯ ಪ್ರಮುಖರು, ಸಾಹಿತಿಗಳು, ಪ್ರಗತಿಪರರು ಬುದ್ಧನ ವಿಚಾರಗಳಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮತ್ತು ರಾಜಕೀಯ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ಇದ್ರೂ ಸಹಿತ ಧಮ್ಮದ ರಕ್ಷಣೆಗಾಗಿ, ಮಹಾಬೋಧಿ ಮಹಾವಿಹಾರದ ಒಂದು ಮುಕ್ತಿಗಾಗಿ ತಾವೆಲ್ಲರೂ ಇದರಲ್ಲಿ ಭಾಗಿಯಾದರೆ ಒಂದು ಗಟ್ಟಿಯಾದ ಸಂದೇಶವನ್ನು ಸರ್ಕಾರಕ್ಕೆ ಹೋಗ್ತದೆ. ಬೀದರ್ ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಬೀದರ್ ಟೈಮ್ಸ್ ಕನ್ನಡ ದಿನಪತ್ರಿಕೆ ಕಾರ್ಯಾಲಯವನ್ನು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಾಲಯವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಬೀದರ್ ಟೈಮ್ಸ್ ಪತ್ರಿಕೆಯನ್ನು ಸುಮಾರು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಗೌರವ ಸಂಪಾದಕರಾದ ಭೋಜಪ್ಪ ಮೆಡ್ಗೆ, ಸಂಪಾದಕರಾದ ಜಾನ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಕನ್ನಡ ದಿನಪತ್ರಿಕೆಯನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪ್ರಗತಿಗಾಗಿ ಸಹಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅತ್ಯಂತ ನಿರ್ಭೀತಿಯಿಂದ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಸುದ್ದಿ ಬಿತ್ತರಿಸಬೇಕೆಂದು ಕಿವಿಮಾತು ಹೇಳಿದ್ದರು. ಈ ಸಂದರ್ಭದಲ್ಲಿ ಚರ್ಚ್ನ ಮೇಲ್ವಿಚಾರಕರಾದ ಡಿಎಸ್ ಡಿಸೋಜಾ ಥಾಮಸ್, ಬುಡಾ ಅಧ್ಯಕ್ಷರಾದ ಬಸವರಾಜ್ ಚಪ್ಶೆಟ್ಟಿ, ಅಮೃತರಾವ್ ಚಿಮ್ಕೋಡೆ, ಶಿವಶಂಕರ್ ಕಾಮಶೆಟ್ಟಿ, ಸ್ಟ್ಯಾನಿನ್ ಮೆಟ್ಗೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಬೆಳೆಹಾನಿಯ ಪರಿಹಾರದ ಕುರಿತು ಬಿಜೆಪಿಯವರು ನಾಟಕ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಮಾಡುತ್ತಿದ್ದರೂ ಯಾರೂ ತುಟುಕ್ ಪಿಟುಕ್ ಎನ್ನುತ್ತಿಲ್ಲ. ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಎಂದು ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿಯ 17 ಜನ ಸದಸ್ಯರಿದ್ದಾರೆ. ಯಾರಾದರೂ ಕೇಂದ್ರ ಸರ್ಕಾರದ ಬಳಿ ಹಣ ಕೇಳಿದ್ದೀರಾ? ಹಿಂದೆ ಮತ್ತು ಈಗ ಕೇಂದ್ರ ಸರ್ಕಾರದಿಂದ ನಿರಂತರವಾಗಿ ಅನ್ಯಾಯವಾಗುತ್ತಿದ್ದರೂ ಬಿಜೆಪಿಯ ಸಂಸದರು ತುಟುಕ್ ಪಿಟುಕ್ ಎನ್ನುತ್ತಿಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ ಅವರ ಹತ್ತಿರ ಮಾತನಾಡಲು ಇವರಿಗೆ ನೈತಿಕತೆಯೇ ಇಲ್ಲ ಎಂದರು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ 360 ಕೋಟಿ ರೂಪಾಯಿ ಬೆಳೆಹಾನಿ ಪರಿಹಾರ ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರಕ್ಕೆ 1,600 ಕೋಟಿ ರೂಪಾಯಿ 3 ಪಟ್ಟು ಜಾಸ್ತಿ ಪರಿಹಾರ ಹಣ ಕೊಟ್ಟಿದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ದರೂ ಬಿಜೆಪಿಯ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ. ಬಿಜೆಪಿಯವರು ಇದರಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದರು. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ 1.66 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿರುವ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ. ಎನ್ಡಿಆರ್ಎಫ್ ನಿಯಮದ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಹೆಚ್ಚಿನ ಪರಿಹಾರ ಕೊಡುತ್ತಿದ್ದು, ಇದರ ಪ್ರಕಾರ ಬೀದರ್ ಜಿಲ್ಲೆಗೆ 300 ಕೋಟಿ ರೂಪಾಯಿ ಬರಬೇಕು. ರಜೆ ಇದ್ದರೂ ಜಿಲ್ಲಾಧಿಕಾರಿಗಳು ರೈತರಿಗೆ ಪರಿಹಾರ ಒದಗಿಸಿ ಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ನುಡಿದಂತೆ ಅಕ್ಟೋಬರ್ 30ರೊಳಗೆ ರೈತರ ಖಾತೆಗಳಿಗೆ ಬೆಳೆಹಾನಿ ಪರಿಹಾರದ ಹಣವನ್ನು ಜಮೆ ಮಾಡುತ್ತೇವೆ. ಬಿಜೆಪಿಯವರು ಮೊಸಳೆ ಕಣ್ಣೀರು ಹಾಕುವ ಬದಲು ಹೆಚ್ಚುವರಿ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರದ ಬಳಿ ಮನವಿ ಮಾಡಿಕೊಳ್ಳಲಿ. ಅಲ್ಲದೆ ಬೆಳೆಹಾನಿಯ ಬಗ್ಗೆ ಸರ್ಕಾರಕ್ಕೆ ವೈಜ್ಞಾನಿಕ ವರದಿಯನ್ನು ಸಲ್ಲಿಸಲಾಗಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿಗರಿಗೆ ತಿರುಗೇಟು ನೀಡಿದ್ದರು. ನಿನಗೆ ಮಾತ್ರ ಸಮರ್ಪಿಸಿ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಕಾಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು, ಶುಭ ಆಗಲಿ. ಏನ್ರಿ ಲಕ್ಷ್ಮಿ ಅದಕ್ಕೆ ಹೇಳಿದ ಆ ತಯಾರಿ ಕೆಲಸ ಹೆಸರು ನಮ್ಮ ಹೆಸರು
ನಾವು ಭೋಜಪುರಿಗೆ ಹೆಚ್ಚಿಗೆ ಇದು ಮಾಡ್ತೇವೆ ಅವರು ಮಗಳ MA ಇಂಗ್ಲೀಷ್ ನಿಮ್ಮ ಮಕ್ಕಳದೆಲ್ಲ ಇಂಗ್ಲೀಷ್ ಚಲೋ ಅದ ಜಾಜ್ ಚೆನ್ನಾಗಿ ಚಲೋ ಅದ ಸರ್ ಗ್ರಾಮ್ಯಾಟಿಕಲ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ಬರ್ರಿ ನಮ್ಮ ಮೊಮ್ಮಕ್ಕಳ ಸರ್ ಎಲ್ಲರೂ ಇರೋಲ್ಲ ಬರ್ರಿ ಮಗ ಕಮ್ ಭೋಜಪ್ಪ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿ ಇದೆ ಲಕ್ಕಿ ಇದ್ರಿ ಕಮ್ ದಿವಸ ಬರ್ರಿ ಕೇಳಿ ಬರ್ರಿ ಹಾಂ ಹೌದೇನು ಜಾರ್ಜ್ ಎಲ್ಲ ಗೊತ್ತಿರೋ ಮಾಡ್ತಾರೆ ಸಾಹೇಬ್ ಬರೀತಾರೆ ಸರ್ ಪಾರ್ಸಲ್ ಹಾಂ ಬರ್ರಿ ಮಬ್ಬ ಕೊಡಿ ಥ್ಯಾಂಕ್ ಯು ಸುದ್ದಿ ಬರಲಿ. ಇವತ್ತು ಅತ್ಯಂತ ನಿರ್ಬಿಡೆಯಿಂದ ನಿರ್ಭೀತಿಯಿಂದ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಬೀದರ್ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಪ್ರಗತಿಗಾಗಿ ಈ ಒಂದು ಬೀದರ್ ಟೈಮ್ಸ್ ದಿನಪತ್ರಿಕೆ ಸಹಕಾರಿಯಾಗಲಿ. ಈ ಪತ್ರಿಕೆ ಮುಖಾಂತರ ಇವತ್ತು ನಮ್ಮಲ್ಲಿರುವಂಥ ಎಲ್ಲ ಜನರಲ್ಲಿ ಜಾಗೃತಿ ಮೂಡಲಿ, ಇದರಿಂದ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ದೀಪಾವಳಿ ಹಬ್ಬದ ಮತ್ತು ಬೀದರ್ ಟೈಮ್ಸ್ನ ಸಂಪಾದಕರಾದಂಥ ಜಾರ್ಜ್ ಅವರಿಗೆ, ಅವರ ತಂದೆಯವರಾದ ಭೋಜಪ್ಪ ಅವರಿಗೆ ನನ್ನ ಪರವಾಗಿ ಸಮಸ್ತ ನಾಡಿನ ಜನತೆ ಪರವಾಗಿ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರಿ ಈ ಬೀದರ್ ಟೈಮ್ಸ್ ಇನ್ನೂ ಉತ್ತರೋತ್ತರ ಬೆಳೀಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಮಾಡುತ್ತೇನೆ. ಟೈಮ್ ಕೊಟ್ಟಿದ್ರು ಇಲ್ಲಿ ನಮ್ಮ ಕಚೇರಿಗೆ ಬಂದು ಮಿನಿಮಮ್ 1 ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ನಮ್ಮ ಪತ್ರಿಕೆ ಬಗ್ಗೆನೂ ಅವ್ರು ತುಂಬ ಹೊಗಳಿದ್ದಾರೆ, ಮೆಚ್ಚಿದ್ದಾರೆ. ಅದೇ ರೀತಿ ನಮಗೆ ಕಿವಿ ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಸತ್ಯತೆ ಏನದ ಅದು ಬರ್ದು ಹಾಕ್ರಿ, ಒಬ್ಬರು ಒಂದು ಸ್ಟೇಟ್ ವೇ ಹಂಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ, ಏನು ಸತ್ಯತೆ ಅದ, ನೀವು 4ನೇ ಸ್ತಂಭ ಇದ್ದೀರಿ, ನೀವು ಕರೆಕ್ಟ್ ನ್ಯೂಸ್ ಕೊಡ್ಬೇಕು, ನಿಮ್ಮ ಮೇಲೆ ಜನಗಳಿಗೆ ಭಾಳ ಆಕಾಂಕ್ಷೆ ಇರ್ತದೆ, ನೀವು ಏನು ಕೊಡ್ತೀರಿ ಅದೇ ನಮ್ಮ ನಡೀತದ ಈ ಡೇ ಟು ಡೇದಾಗ, ಅದಕ್ಕೆ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ರಿ, ಹೆಸರು ಖರಾಬ್ ಮಾಡ್ಕೋಬೇಡ್ರಿ ಅಂತ ಒಂದು ಕಿವಿ ಮಾತು ಹೇಳ್ಯಾರ. ನಾವು ಅದಕ್ಕೆ ಖಂಡಿತವಾಗ ಅದೇ ರೀತಿ ನಡೀತೀವಿ ಅಂತ ಹೇಳ್ತೀವಿ. ಏನು ಸರ್ಕಾರ ಕರ್ನಾಟಕ ರಾಜ್ಯದ ಮೇಲೆ ಪ್ರಹಾರ ಮಾಡ್ತಾ ಇದೆ, ಇವರಿಗೆ ಮಾನ ಮರ್ಯಾದೆ ಇದೆ. ಕೇಂದ್ರಕ್ಕೆ ಹೋಗಿ ಯಾರಾದರೂ ಹಣ ಕೇಳಿದ್ದಾರಾ? 17 ಜನ MP ಇದ್ದಾರಲ್ಲ ಇವರು. ಹಿಂದೇನೂ ಅನ್ಯಾಯ, ಈಗನೂ ಕೇಂದ್ರದಿಂದ ಅನ್ಯಾಯ. ಈ ತುಟಿ ಪಿಟಕಿ ಅನ್ನಲಿಕ್ಕೆ ತಯಾರಿಲ್ಲ ಇವರು ಕೇಂದ್ರ ಎದುರುಗಡೆ, ಅಮಿತ್ ಶಾ ಎದುರುಗಡೆ, ಮೋದಿಜಿ ಎದುರುಗಡೆ ಹೋಗಿ ಮಾತಾಡಲಿಕ್ಕೆ ಇವ್ರ ಹತ್ರ ನೈತಿಕತೆ ಇಲ್ಲ, ಧೈರ್ಯ ಇಲ್ಲ. ಏನು ಮಾತಾಡ್ತಾರೆ ಅವರು? ಕರ್ನಾಟಕ ರಾಜ್ಯಕ್ಕೆ 360 ಕೋಟಿ ರೂಪಾಯಿನೂ ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರಕ್ಕೆ 1,600 ಕೋಟಿ ಅಂದರೆ 3 ಪಟ್ಟು ಕೊಟ್ಟಿದ್ದಾರೆ. ನಮ್ಮಲ್ಲಿ ಕಡಿಮೆ ಬೆಳೆ ಹಾನಿ ಆಗಿದೆಯಾ? ಯಾಕೆ ಕಲ್ಯಾಣ ಕರ್ನಾಟಕ ಇವತ್ತಿನ ದಿವಸ ಅತ್ಯಂತ ಹಿಂದುಳಿದ ಭಾಗ ಅಂತ ಹೇಳ್ತೀವಲ್ಲ? ಅನೇಕ ಸಲ ಮನವಿ ಸಲ್ಲಿಸಿದ್ದೀವಿ. ಏನಾದರೂ ಮಾಡಿದ್ದಾರೆ BJP ಕೇಂದ್ರ ಸರ್ಕಾರ? ಒಂದು ಸಲ ನಾವು ವರದಿ ಕೊಟ್ಟಿವಿ ಅಂತ ಹೇಳಿದರೆ ಬೆಳೆ ಹಾನಿದು ಈಗಾಗಲೇ ಎಂಟ್ರಿ ಆಗ್ತಾ ಇದೆ. ಎಷ್ಟು ಸುಮಾರು 1,68,70,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಹಾನಿಯಾಗಿದೆ ಅಂತ ಹೇಳಿದ್ದಾವೆ. ಎರಡೂ ಸೇರಿಸಿದ್ರೆ NDRF, SDRF ನಾಮ್ಸ್ ಮತ್ತು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರು 8,500 ಪರ್ ಹೆಕ್ಟೇರ್ ಕೊಡ್ತೀವಿ ಅಂತ ಹೇಳಿದರೆ 300 ಕೋಟಿ ರೂಪಾಯಿ ನಮ್ಮ ಬೀದರ್ ಜಿಲ್ಲೆಗೆ ಬರಬೇಕು. ಈಗ ಎಲ್ಲ ತಹಶೀಲ್ದಾರ್ಗಳು ಇವತ್ತು ನಮ್ಮಲ್ಲಿ ಸೂಟಿ ಇದ್ದರು, ದೀಪಾವಳಿ ಇದ್ದರೂ ಸಹಿತ ಅವರು ಕೆಲಸ ಮಾಡ್ತಾಯಿದ್ದಾರೆ. ರಾತ್ರಿ ಹಗಲು ಎಂಟ್ರಿ ಮಾಡ್ತಾ ಇದ್ದಾರೆ. ಎಂಟ್ರಿ ಮಾಡಿದ ಮೇಲೆ ಇದನ್ನು ACDC ಕ್ಲಿಯರ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಬೇಕು. ನಾಳೆ ಅಥವಾ ನಾಡಿದ್ದು ಕಳಿಸ್ತಾರೆ. 30 ಈಗಾಗಲೇ ಹೇಳಿದ್ದೇನೆ, ಇನ್ನೊಂದು ಹೇಳಿಕೆ ಕೊಟ್ಟಿದ್ದೆ ನಾನು, 30ನೇ ತಾರೀಕಿನ ಒಳಗಾಗಿ ರೈತರ ಖಾತೆಯಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಮಾತು ಕೊಟ್ಟಂಗೆ ಹಣ ಜಮಾ ಮಾಡ್ತೀವಿ. BJPಯವರು ಮೊಸಳೆ ಕಣ್ಣೀರು ಹಾಕೋಕ್ಕೆ ಬದಲು ಕೇಂದ್ರ ಸರ್ಕಾರದ ಎದುರುಗಡೆ ಹೋಗಿ ಹೆಚ್ಚುವರಿ ಪರಿಹಾರ ಕೊಡಲಿಕ್ಕೆ ಅವರು ವಿನಂತಿ ಮಾಡಿಕೊಳ್ಳಿ.
ಬೀದರ್ ನಗರದ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಬಾಬುವಾಲಿ ಅವರ ಸಂಪಾದಕತ್ವದ ವಚನ ಕ್ರಾಂತಿ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆಯ ಕಾರ್ಯಾಲಯದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನಡೆಯಿತು. ಈ ಸಂದರ್ಭದಲ್ಲಿ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಭಾಗವಹಿಸಿದ್ದರು. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ವರ್ಷ ಅತಿವೃಷ್ಟಿಯಿಂದ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ರೈತರ ಖಾತೆಗೆ ದೀಪಾವಳಿ ಹಬ್ಬದ ಮುಂಚೆಯೇ ಹಣ ಹಾಕುತ್ತೇವೆ ಎಂದು ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ದೀಪಾವಳಿಗೆ ಹಣ ಹಾಕುತ್ತಾರೋ ಅಥವಾ ಮುಂದಿನ ದೀಪಾವಳಿಗೆ ಹಾಕುತ್ತಾರೋ ಎಂದು ರೈತರು ಕಾದು ನೋಡುತ್ತಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಬಸವರಾಜ್ ಪಾಟೀಲ್ ಅಷ್ಟೂರ್, ರಮೇಶ್ ಪಾಟೀಲ್ ಸೋಲ್ಪುರ್, ರಮೇಶ್ ಚಿಟ್ಟ, ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ಅನಿಲ್ ಬೆಲ್ದಾರ್, ಆನಂದ್ ದೇವಪ್ಪ, ಶಶಿ ಹೊಸಳ್ಳಿ ಸೇರಿದಂತೆ ಪತ್ರಕರ್ತರು, ಗಣ್ಯ ಬಾಂಧವರು ಮತ್ತು ಬಂಧು ಮಿತ್ರರು ಸೇರಿದಂತೆ ಇತರರು ಇದ್ದರು. ಸಮಸ್ತ ನಾಡಿನ ಹಾಗೂ ನನ್ನ ಜಿಲ್ಲೆಯ ಹಾಗೂ ನನ್ನ ಮತಕ್ಷೇತ್ರದ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯ ಕೋರ್ತೀನಿ. ತಾಯಿ ಲಕ್ಷ್ಮಿ ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ. ಯಾವ ಥರ ದೀಪಾವಳಿಯಲ್ಲಿ ನಾವು ದೀಪ ಬೆಳಗಿಸ್ತೀವಿ, ಎಲ್ಲರ ಕುಟುಂಬದಲ್ಲಿ ಕೂಡ ದೀಪ ಬೆಳಕಾಗಿ ಉರಿಲಿ, ಅವರೆಲ್ಲ ಕಷ್ಟಗಳು ದೂರ ಆಗಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮ್ಮ ನಾಯಕರಾದ ಬಾಬುವಾಲಿಜಿಯವರ ವಚನ ಕ್ರಾಂತಿ ಒಂದು ಪೂಜಾಕ್ಕೆ, ಲಕ್ಷ್ಮೀ ಪೂಜಾಕ್ಕೆ ನಾವೆಲ್ಲರೂ ಆಗಮಿಸಿದ್ವಿ. ಎಲ್ಲ ನಮ್ಮ ನಾಯಕರ ಜೊತೆ ಸೇರಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಥರ ಎಲ್ಲರೂ ನಗ್ನಗ್ತಾ ಒಂದು ಅಣ್ಣ ತಮ್ಮರ ಭಾವನೆಯಿಂದ ಇದ್ದರೆ ಎಲ್ಲರ ಕಷ್ಟ ಸುಖಗಳು ಬೇರೆ ಆಗ್ತವೆ, ಮತ್ತೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಹೋಗ್ಬೋದು ನಾವು. ಇನ್ನೇ ಕೇಂದ್ರ ಸರ್ಕಾರ ಅಮಿತ್ ಶಾಜಿಯವರು 383 ಕೋಟಿದು ಕೇಂದ್ರ ಪ್ರಸ್ತಾವನೆ ಕಳಿಸಿದ್ರೆ ಅನುಮೋದನೆ ಆಗಿದೆ ಮೊನ್ನೆ. ಅದು ರಾಜ್ಯಕ್ಕೆ ಬರ್ತದೆ ಕೆಲವು ದಿನದಲ್ಲಿ. ರಾಜ್ಯ ಸರ್ಕಾರ ಇಲ್ಲದಂಥ ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ ಮಾಡೋದ್ರು. ರಾಜ್ಯ ಸರ್ಕಾರದಿಂದ ಕೂಡ ಇಲ್ಲಿ ಜಿಲ್ಲಾ ಉಸ್ತುವಾರಿ ಇಬ್ಬಿಬ್ಬರು ಸಚಿವರು 2 ಸಲ ಮುಖ್ಯಮಂತ್ರಿಗೆ ಭೇಟಿಯಾಗಿ ಪೋಸ್ ಕೊಟ್ಟು ಪೇಪರ್ದಲ್ಲಿ ಇಲ್ಲಿ ಬಂತು. ಬಟ್ ಎಲ್ಲಿ ಮುಖ್ಯಮಂತ್ರಿನೇ ಇಬ್ಬರು ಮಾತು ಕೇಳ್ತಾ ಇದ್ದಾರಲ್ಲ, ನನಗೆ ಯಾಕೋ ಅದೊಂದೆಲ್ಲೋ ಮನಸ್ಸಿನ ಸಂಕೋಚ ಆಗ್ಲತ್ತ. ಈ ದೀಪಾವಳಿ ಅಂದ್ರೆ ಈ ದೀಪಾವಳಿ ಹಾಕ್ತಾರೋ ಮುಂದಿನ ದೀಪಾವಳಿ ಹಣ ಹಾಕ್ತಾರೋ ರೈತರಿಗೆ ಪಾಪ ಕಾದು ನೋಡ್ತಾ ಇದ್ದಾರೆ. ಆದಷ್ಟು ಈ ದೀಪಾವಳಿಗೆ ದಸರಾ ಹೋಗ್ತು, ದೀಪಾವಳಿ ಹೋಗ್ತು. ಈಗೊಂದು ಬಲಿಪಾಡ್ಯ ಇದೆ, ಹಬ್ಬ ಮುಗೀತದು. ಅದಕ್ಕೆ ಈ ದೀಪಾವಳಿ ಹಾಕಿದ್ರೆ ಸರಿ. ರೈತರು ದಸರಿನೂ ಚೆನ್ನಾಗಿ ಮಾಡಿಲ್ಲ, ದೀಪಾವಳಿನೂ ಸರಿ ಮಾಡ್ತಾ ಇಲ್ಲ. ಮಾತು ಕೊಟ್ಟಂಗೆ ನಡಿಬೇಕಂತ ಉಸ್ತುವಾರಿ ಸಚಿವರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ. ನಮ್ಮ ಪಕ್ಷದ ಹಿರಿಯರು ಆಗಿರುವಂಥ ಬಾಬುವಾಲಿ ಅಣ್ಣವರ ವಚನ ಕ್ರಾಂತಿ ಪತ್ರಿಕೆಯ ಕಚೇರಿಯ ಈ ಪೂಜೆಯಲ್ಲಿ ಭಾಗವಹಿಸಿ ದೇವರು ಅವರಿಗೂ ಆರೋಗ್ಯ, ಆಯುಷ್ಯ ಎಲ್ಲವನ್ನು ಕೊಟ್ಟು ಅವರಿಗೂ ಸಮೃದ್ಧಿ ನೀಡಲಿ ಅಂತ ಬೇಡ್ಕೊಳ್ತೀವಿ. ಸನ್ಮಾನ್ಯ ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಭಾರತೀಯ ಜನತಾ ಪಕ್ಷದವ್ರು ಬರೀ ಸುಳ್ಳು ಹೇಳತ್ತಾರ, ನಾಟಕ ಮಾಡ್ಲತ್ತಾರ ಅಂತ ಹೇಳಿದ್ರು. ಆದರೆ ಅವರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆಗಿ ಬೀದರ್ ನಗರಸಭೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದು ಇವತ್ತು ಜನರಿಗೆ ಯಾವುದೇ ಖಾತಾ, ಯಾವುದೇ ದುಡ್ಡು 5 ತಿಂಗಳಿಂದ ಲೇಬರ್ಗಳಿಗೆ ಇವತ್ತಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ದುಡ್ಡು ಕೊಟ್ಟಿಲ್ಲ. ನೀವು ಯಾವ ನೈತಿಕತೆ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡತ್ತೀರಿ ಅಂಥೇಳಿ ಇವತ್ತು ನಾವು ಕೇಳೋಕ್ಕೆ ಇಷ್ಟಪಡ್ತೇವೆ. ನೀವು ಏನಾದರೂ ನಿಮ್ಮ ಹತ್ರ ಕಾಂಗ್ರೆಸ್ನವ್ರ ಹತ್ರ ನೈತಿಕತೆ ಇತ್ತು ಅಂದ್ರೆ, ಯಾರು ದಿನ ಬೆಳಗಾದ್ರೆ ದುಡಿಯುವಂಥ ಕೂಲಿ ಕಾರ್ಮಿಕರಿಗೆ ದಸರಾ ಹೋಯ್ತು, ದೀಪಾವಳಿ ಹೋಯ್ತು, ಇನ್ನೂ ಅವ್ರಿಗೆ ಒಂದು ನಯಾ ಪೈಸೆ ಕೊಟ್ಟಿಲ್ಲ, ಅವ್ರ ಸ್ಯಾಲ್ರಿ ಕೊಟ್ಟಿಲ್ಲ. ಆದ್ರೆ ದೊಡ್ಡ ದೊಡ್ಡ ಮಾತು ಹೇಳ್ಕೊಂಡು ಜಂಬ ಕೊಚ್ಕೊಂಡು ಭಾರತೀಯ ಜನತಾ ಪಕ್ಷದವ್ರ ಬಗ್ಗೆ ಏನು ಮಾತಾಡತ್ತೀರಿ, ಅದಕ್ಕೆ ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ಬೀದರ್ ನಗರದ ಪ್ರಾಧಿಕಾರದ ಅಧ್ಯಕ್ಷರಾದ ಮತ್ತು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಚಪ್ಶೆಟ್ಟಿ ಅವರು ದೀಪಾವಳಿ ಹಬ್ಬದ ನಿಮಿತ್ತ ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಈ ವರ್ಷ ಅತಿವೃಷ್ಟಿಯಿಂದ ರೈತರಿಗೆ ಸಾಕಷ್ಟು ಹಾನಿಯಾಗಿದೆ. ಬೆಳೆ ಪರಿಹಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು
ಪತ್ರಿಕಾ ಮತ್ತು ಮಾಧ್ಯಮದವರೊಂದಿಗೆ ಹೇಳಿಕೆ ನೀಡುವ ಮೂಲಕ ಸಮೀಕ್ಷೆಯು ಪೂರ್ಣಗೊಂಡಿದೆ. ಶೀಘ್ರದಲ್ಲಿ ರೈತರ ಖಾತೆಗೆ ಹಣ ಜಮೆ ಆಗುತ್ತದೆ. ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡಿದ್ದಾರೆ. ಪಕ್ಕದ ಮಹಾರಾಷ್ಟ್ರ ರಾಜ್ಯಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ. ಅದರ ಅರ್ಧದಷ್ಟು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಎಂದು ರೈತರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಬೀದರಿನ ಮಹಾಜನತೆಗೆ. ಎಲ್ಲ ಐಶ್ವರ್ಯ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವಿ ಹತ್ರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಹಳ ಒಂದು ನೋವಿಗೆ ಬಲಿ ಕೊಟ್ಟಂಥ ಎಲ್ಲ ರೈತರಿಗೆ ಬಹಳ ಸಮಸ್ಯೆಗಳಾಗಿದೆ. ಕಳೆದ ಒಂದು ತಿಂಗಳ ಹೆಚ್ಚಿಗೆ ದಿನಗಳಿಂದ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದು ಅತಿವೃಷ್ಟಿಯಾಗಿ ಎಲ್ಲರದು ಬೆಳೆಗಳೇನದ ಅಂತಂದರೆ ಎಲ್ಲ ನಾಶ ಆಗಿದೆ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಸರ್ಕಾರ ವತಿಯಿಂದ ಏನು ಅನುದಾನ ಸಿಗಬೇಕಾಗಿತ್ತು ಟೈಮ್ಲಿಂದ ಬರ್ತಾ ಇಲ್ಲ. ಬಂದರೂ ಕೂಡ ಈಗ ಮೊನ್ನೆ ಏನೋ ಒಂದು ಘೋಷಣೆ ಆಗಿದೆ. ಆದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನದ ಮಲತಾಯಿ ಧೋರಣೆ ಮಾಡಿದ್ದಾರೆ ಅವರು. ಮಹಾರಾಷ್ಟ್ರಕ್ಕೆ ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೆ ಏನದ ಅಂದರೆ ಹೆಚ್ಚಿನ ಒಂದು ಅಮೌಂಟ್ ಏನದ ಅಂದರೆ ಅನುದಾನ ಕೊಟ್ಟಿದ್ದಾರೆ. ಅದರ ಅರ್ಧದಷ್ಟು ಕೂಡ ನಮಗೆ ಏನದ ಅಂದರೆ ಕೊಟ್ಟಿಲ್ಲ. ಈಗಾಗಲೇ ನಾವು ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ಈಗಾಗಲೇ ನಾವು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ನಾವು ಮಾಡಿದ್ದೀವಿ. ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಕೂಡ ಈಗಾಗಲೇ 2-3 ಸಲ ಅವರು ಏನದ ಅಂದರೆ ಪತ್ರಿಕೆ ಮುಖಾಂತರ ಅವರು ಏನದ ಹೇಳಿದ್ದಾರೆ. ಸರ್ಕಾರಕ್ಕೆ ಏನದ ಅಂದ್ರೆ ಮಾಹಿತಿ ಏನದ ಸಲ್ಲಿಸಿದ್ದಾರೆ. ಮೊನ್ನೆ DC ಅವರಿಗೂ ಕರೆಸಿದ್ರು ಇದ್ರ ವಿಷಯದಲ್ಲಿ. ಎಲ್ಲ ರೈತರು ಏನದಾರ ಪ್ರೊಟೆಸ್ಟಲ್ಲಿ ಕೂತಿದ್ರು. ಮೊನ್ನೆ ಬೇಗನೆ ಸರ್ವೆ ಆಗಬೇಕು, ಸರ್ವೆ ಆಗಿದ ತಕ್ಷಣ ನಮಗೆಲ್ಲ ಏನದ ಅನುದಾನ ಸಿಗಬೇಕು ಅಂತನೋ ಇದರಲ್ಲಿಂದ ಆ ಒಂದು ಪ್ರೊಟೆಸ್ಟಿಗೆ ಈಶ್ವರ್ ಖಂಡ್ರೆ ಅವರು ನಾನು ಎಲ್ಲರೂ ಹೋಗಿದ್ದೇವೆ. ಅಲ್ಲಿಗೆ ಹೋಗಿ ಅವರಿಗೆಲ್ಲರಿಗೆ ರೈತರಿಗೆ ಏನಾದರೂ ಸಮಾಧಾನ ಹೇಳಿ ದೀಪಾವಳಿ ಹಬ್ಬ ನೀವೆಲ್ಲ ಭಾಳ ಖುಷಿಲಿಂದ ಮಾಡಿರಿ. ಸರ್ವೆ ಮುಗಿಲಿಕ್ಕೆ ಬಂದಿದೆ. ಹಬ್ಬ ಬಂದ ಸಲುವಾಗಿ ಒಂದು 2-3 ದಿವಸ ಡಿಲೇ ಆಗ್ತಾಯಿದೆ. ಒಂದು 2-3 ದಿವಸ ನಂತರ ರಿಪೋರ್ಟ್ ಎಲ್ಲ ಬಂದುಬಿಡ್ತಿದೆ. ಈಗಾಗಲೇ ನಾವು ಸರ್ಕಾರಕ್ಕೆ ಏನದ ಮಾಹಿತಿ ಸಲ್ಲಿಸಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಈ ಭಾಗದಲ್ಲಿ ಏನದ ಅಂದರೆ ವೈಮಾನಿಕ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ, ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಕೂಡ ಒಂದು 2-3 ದಿವಸದಲ್ಲಿ ಏನದ ಅಂದ್ರೆ ನಮಗೆ ಸರ್ವೆ ರಿಪೋರ್ಟ್ ಸಬ್ಮಿಟ್ ಆಗಿ ಈ ಹಣಕಾಸಿಂದ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಕೂಡ ಆವತ್ತು ಎಲ್ಲ ರೈತರಿಗೆ ಆಶ್ವಾಸನೆ ಕೊಟ್ಟು ಅವ್ರಿಗೆ ಏನದ ಅಂದ್ರೆ ಆ ಒಂದು ಪ್ರೊಟೆಸ್ಟ್ಲಿಂದ ನಾವು ಅವ್ರಿಗೆ ಏನಾದರೂ ಎಬ್ಬಿಸ್ಲಿಕ್ಕೆ ಏನದ ಅಂದ್ರೆ ನಾವು ಪ್ರಯತ್ನ ಮಾಡಿದ್ದೀವಿ. ಪಾಪ ರೈತರು ನಮ್ಮ ಮಾತಿಗೆ ಕೇಳಿ ಅವರು ಅವತ್ತು ಆ ಪ್ರೊಟೆಸ್ಟ್ಲಿಂದ ಎದ್ದುಬಿಟ್ರು. ದೀಪಾವಳಿ ಏನದ ಅಂದ್ರೆ ತಾವು ಇದ್ದಕ್ಕಿದ್ದಂಗೆ ಈ ಹಬ್ಬ ಯಾವ ರೀತಿ ನೀವು ಇದು ಮಾಡ್ತೀರಿ ಮಾಡಿರಿ, ಆಚರಣೆ ಮಾಡಿರಿ ಅಂತಂದು ಹೇಳಿ ಅವ್ರಿಗೆ ಸಮಾಧಾನ ಹೇಳಿ ಕಳಿಸ್ಕೊಟ್ಟಿದ್ದೀವಿ. ಸೊ ಈಗ ಒಂದು 4-5 ದಿವಸದಲ್ಲಿ ಏನಾದರೂ ಪೇಮೆಂಟ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ನಾವು ಸರ್ಕಾರ ಮೇಲೆ ಇನ್ನೂ ಒಂದು ಒತ್ತಡ ಹೇರಿ ಆದಷ್ಟು ಬೇಗನೆ ಏನದ ಅಂತಾರೆ ಅವ್ರಿಗೆ ಅನುದಾನ ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಸಲ ಎಲ್ಲರಿಗೂ ಅವರಿವರಲ್ಲದೆ ಎಲ್ಲರಿಗೂ ನಮ್ಮ ಬೀದರಿನ ಮಹಾಜನತೆಗೆ ಇನ್ನೊಂದು ಸಲ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಧನ್ಯವಾದ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬದ ಬಲಿಪಾಂಡಮಿ ನಿಮಿತ್ತ ಗೌಳಿ ಸಮಾಜದ ವತಿಯಿಂದ ಎಮ್ಮೆ ಕೋಣಗಳು ಸೇರಿ ಪಶುಗಳಿಗೆ ಶೃಂಗಾರ ಮಾಡಿ ಗೌಳಿ ಕಲ್ಲಿಯಿಂದ ಐತಿಹಾಸಿಕ ಚೌಬಾರದವರೆಗೆ ಭಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆ ಮಾಡುತ್ತಾ ನರೇಶ್ ಗೌಳಿ ಅವರ ನೇತೃತ್ವದಲ್ಲಿ ಭವ್ಯ ಮೆರವಣಿಗೆ ಜನಮನ ಸೆಳೆಯಿತು. ಗೌಳಿ ಸಮಾಜದ ವತಿಯಿಂದ ಎಮ್ಮೆ ಮತ್ತು ಕೋಣಗಳ ಕಾಲಿಗೆ ಗೆಜ್ಜೆ ಕಟ್ಟಿ
ಕೊಂಬುಗಳಿಗೆ ನವಿಲು ಪಂಖಗಳನ್ನು ಕಟ್ಟಿ ಶೃಂಗಾರ ಮಾಡಿ ಎಮ್ಮೆಗಳ ಓಟವನ್ನು ಚೌಬಾರದಿಂದ ಗವಂಚೌಕ್ವರೆಗೆ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಚೌಬಾರ ಹತ್ತಿರದ ಸಮಾಜದ ಪ್ರಮುಖರು ಎಮ್ಮೆ ಓಟದಲ್ಲಿ ಭಾಗವಹಿಸಿದ ಪ್ರಮುಖರಿಗೆ ಟೋಪಿ, ಶಲ್ಯ, ಹೂವಿನ ಸರ ಹಾಕಿ ಸನ್ಮಾನಿಸಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿಠಲರಾವ್ ಗೌಳಿ, ರಾಮಚಂದ್ರ ಗೌಳಿ, ನರೇಶ್ ಗೌಳಿ, ಗೋರಖನಾಥ್ ಗೌಳಿ, ಮನೋಹರ್ ಗೌಳಿ, ಹೇಮಾಜಿ ಗೌಳಿ ಸೇರಿದಂತೆ ಗೌಳಿ ಸಮಾಜದ ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. ಜನರಿಗೆ ಇದು ಹರ್ ಇವಳಿಗೆ ಪಾಡ್ವ ದಿವಸ ನಮ್ಮ ಮನೆ ಹಬ್ಬ ಇರ್ತದ, ಎಲ್ಲರೂ ಕಲ್ತ್ ಕಸಿ ಇದು ಹಬ್ಬ ಮೆರೆಸ್ತೇವೆ. ದನ ಕರಿಗೆ ಇದು ಪರಂಪರೆದಿಂದ ಮಾಡ್ಕೋತ ಬರಲಿ ಹತ್ತಿದೆವು. ದೀಪಾವಳಿ ಹಬ್ಬದ ಆಚರಣೆ 5 ದಿನದಿಂದ ಗೌಳಿ ಸಮಾಜದ ಹೈನುಗಾರಿಕೆ ಸಂಪರ್ಕವನ್ನು ಬಹಳ ಅದ್ಭುತದಿಂದ ನಮ್ಮ ಬೀದರ್ ಗೌಳಿ ಸಮಾಜದ ಹಿರಿಯರ ಮುಖಂಡರಾದಂಥ ರಾಮಚಂದ್ರ ಬೋರಿವಾಡೆ, ವಿಠಲರಾವ್ ಗುಲೆ, ಯುವ ನಾಯಕರಾದಂಥ ನರೇಶ್ ಗುಲೆ, ಗೋರಖ್ ಗುಲೆ ಇವರ ನೇತೃತ್ವದ ತಂಡದಲ್ಲಿ ಅನೇಕ ಬೀದರ್ ನಗರದ ಯುವಕರದಲ್ಲಿ ಇವತ್ತು ಅದ್ಭುತವಾದಂಥ ಹೆಮ್ಮೆಯ ಒಂದು ಓಟದ ಸ್ಪರ್ಧೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮತ್ತು ಅದಕ್ಕಿಂತ ಮುಂಚಿತವಾಗಿ ದಸರಾ ಹಬ್ಬ ಕೂಡ ನಮ್ಮ ಗೌಳಿ ಸಮಾಜದವರು ಭಾಳ ಅದ್ಭುತದಿಂದ ಆಚರಿಸಿದ್ದಾರೆ. ಹಾಗೂ ನಗರದ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಕೂಡ ನಮ್ಮ ಗೌಳಿ ಸಮಾಜದ ರಕ್ಷಣೆ ಕೊಟ್ಟಿದ್ದಾರೆ. ಈ ಇವತ್ತಿನ ನಾಡಿನ ಜನತೆಗೂ ಎಲ್ಲರಿಗೂ ಈ ದೀಪಾವಳಿ ಹಬ್ಬವನ್ನು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಸಂತೋಷದ ಸುದ್ದಿ. ಹಾಗೂ ವಿಶೇಷವಾಗಿ ತಿಳಿಸಬೇಕಂತ ಏನಂದರೆ, ಇದು ಗೌಳಿ ಸಮಾಜ ವತಿಯಿಂದ ಎಲ್ಲ ನಾಡಿನ ಜನತೆಗೆ ದೀಪಾವಳಿಯ ಶುಭಾಶಯಗಳನ್ನು ಮತ್ತು ಅಭಿನಂದನೆ. ಮಾತೆ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕಂತ ನನ್ನ ಆಶಯವನ್ನು ಪೂರೈಸ್ತೇನೆ. 2 ಮಾತುಗಳನ್ನು ಸಮಯ ಕೊಟ್ಟು ಔಷಧ ಕೊಟ್ಟಂಥ ಗೌಳಿ ಸಮಾಜ ಯುವ ನಾಯಕರು ನೇತೃತ್ವದ ತಂಡದಲ್ಲಿದ್ದಂಥ ಹಿರಿಯ ನಾಯಕರಂಥ ರಾಮಚಂದ್ರ ಬೋರಿವಾಡೆ ಹಾಗೂ ವಿಠಲರಾವ್ ಗುಲೆ ಅವರ ನೇತೃತ್ವದಲ್ಲಿ ನಾನು ಮಾತಾಡಿದ್ದೇನೆ. ಹೇಮಾಜಿ ಬೋರಿವಾಡೆ, ಗೌಳಿ समाज बीदर। धन्यवाद। बीदर के ओल्ड सिटी में हम दीपावली के बहुत ही शानदार जो हमारे जानवरों का प्रोग्राम करते हैं, बहुत ही दीपावली का हार्दिक स्वागत और भगतिंग करते के हम जो भैंसों का प्रोग्राम करते हैं बहुत भारी करते हैं। आज भैंसों को भगाते हैं, हमारे जानवरों को पाड़वा और बोले तो शाम में और खुल के निकालते हैं। ऐसा तो भी बहुत अलंकार से खुल के निकालते हैं हम सब जानवर हमारे हर साल को साल। ಇದು ನಮ್ಮದು ದೀಪಾವಳಿ ಹಬ್ಬ, ನಮ್ಮ ಗೌಳಿ ಸಮಾಜದ ದೊಡ್ಡ ಹಬ್ಬ ಇದೆ. ಇದು ದೊಡ್ಡ ಹಬ್ಬ ಅಂದ್ರೆ ಪೈಲೆ 100-200 ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದೆವು. ಅದೇ ಥರ ನಾವು ಇದಕ್ಕೆ ಹಿಂಗೆ ಮಾಡ್ತಾ ಇದ್ದೇವೆ. ಮತ್ತು ಏನದ ಇದು ಅಂದ್ರೆ ಎಮ್ಮಿ ದನ ಅಂದ್ರೆ ನಮ್ದು ಒಂದು ಧನವಾನ ಲಕ್ಷ್ಮಿ ಇದೆ. ಇದು ದನಗಳು ಅಂದರೆ ನಾವು ಏನು ಮಾಡ್ತೇವೆ, ಸಣ್ಣ ಹಿಡಿದು ಕಸಿಂದು ದೊಡ್ಡ ಆಗಸ್ತನ ನಾವು ಅವ್ರಿಗೆ ಮಾತಾಡೋದು ಕಲಿಸ್ತೇವೆ, ನಾವು ಹೇಳಿದಪ್ಲೆ ಕೇಳ್ತಾವ, ಅದು ಎಲ್ಲ ಮಾಡ್ತೇವೆ ಒಂದು ಕಸಿನ ದನಗಳು ಸೇವಾ ಮಾಡ್ತೇವಂತ ನಾವು ಲಕ್ಷ್ಮಿ ಅನ್ನಿಸ್ತೇವೆ. ಇದಕ್ಕೆ ನಾವು ಇದ್ರ ಸಲದ ದನಗಳದ ವರ್ಷಕ್ಕೆ ಒಂದು ಸಲ ದೀಪಾವಳಿ ಹಬ್ಬ ಪಾಡುವ ದಿವಸ ನಾವು ಸಾರ್ವಜನಿಕ ಪೂರ ಆಲ್ ಇಂಡಿಯಾ ಎಲ್ಲ ಸಮಾಜ, ಎಲ್ಲ ಗೌಳಿ ಸಮಾಜದವರು ನಮ್ಮ ಸಮಾಜ ಬಿಟ್ಟು ಕಸಿಂದ ಬೇರೆ ಸಮಾಜ ಬಿ ಮಾಡ್ತಾರ. ಈ ದನಗಳ ಮೇಲೆ ಅಷ್ಟು ಜೀವ ಇರ್ತಿದೆ ಅಂತ ಕಸಿಂದ ನಾವು ಇದು ದನಗಳದಂದ್ರೆ ನಮಗೆ ಲಕ್ಷ್ಮಿ ಇದೆ ಅಂತ ಕಸಿಂದ ನಾವು ವರ್ಷಕ್ಕೆ ಒಂದ್ಸಲ ಅವ್ರದ್ದು ಹಬ್ಬ ಮಾಡ್ತೇವೆ. ಗೌಳಿ ಸಮಾಜ ವತಿಯಿಂದ ಎಲ್ಲರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಇದೇನು ದೀಪಾವಳಿ ಮಾಡುವ ಪೂಜೆ ಇದೇ ಇಲ್ಲ, ನಮ್ಮ ಪ್ರತಿ ಮನೆಯಲ್ಲೂ ಉಲ್ಲಾಸದಿಂದ ಇದು ಪೂಜೆ ಮಾಡುತ್ತೇವೆ. ಯಾಕೆಂದರೆ ನಮ್ಮದು ಗುಡಿ ಪಾಡುವ ಪೂಜೆ ಅಂದ್ರೆ ನಮ್ಮದು ದನಕರು ಎಮ್ಮೆಗಳು ಎಲ್ಲ ಅಲಂಕಾರ ಕಾಲಿಗೆ ಹಚ್ಚಿ ಕಟ್ಟಿ ಮತ್ತು ನವಿಲು ಪಂಕ ಹಚ್ಚಿ ವಾರ್ನೆಸ್ ಹಚ್ಚಿ ಎಲ್ಲ ಅಲಂಕಾರ ಮಾಡಿ ಕವಡಿ ಮಾಲೆ ಹಾಕಿಸಿ ಪೂಜೆ ಮಾಡ್ತೇವೆ. ಮತ್ತು ಇದು ಎಲ್ಲ ಉಲ್ಲಾಸದಿಂದ ಬಾಜಾ ಮತ್ತು ಅಲಂಕಾರದ್ದು ಎಲ್ಲ ಮಾಡ್ಕಸಿ ಪೂಜೆ ಮಾಡ್ತೇವೆ. ಮನೆಯಾಗ ಆರತಿ ಅದು ಎಲ್ಲ ಬೆಳಕಸಿ ಮಾಡ್ತೇವೆ. ಮತ್ತು ನಮ್ಮ ಗೌಳಿ ಸಮಾಜ ವತಿಯಿಂದ ರೈತರಿಗೆ ಏನು ಹಾನಿ ಆಗ್ಯದ ಅವ್ರ ಕಡೆಯಿಂದ ಭಾಳ ದುಃಖ ವ್ಯಕ್ತಪಡಿಸ್ತೇವೆ. ಹಾಗಾಗಿ ಅವರು ನಾವು ಒಂದೇ ಅನ್ಕಸಿ ನಾವು
ನಾವು ಎಲ್ಲರಿಗೆ ಚಲೋ ಆಗಲಿ ಅಂತ ಕಸಿ ನಮ್ಮ ಕಣ್ಣಿಂದ ಬೇಡುತ್ತೇವೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.